ಏನಂತಾರೆ ಅಮ್ಮ? ಏನಂತ? ಆಶೀರ್ವದಿಸಿ ಆಶೀರ್ವದಿಸಿರು. ಅದನ್ನ ಯಾರು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಆ ಆಶೀರ್ವಾದ ಯಾರು ಯೋಗ್ಯರಾಗಿದ್ದಾರೋ ಅವರು ಹೊಂದಿಕೊಳ್ಳುತ್ತಾರೆ. ಯೋಗ್ಯರಾಗಿಲ್ದವ್ರಿಗೆ ಆಶೀರ್ವಾದ ಸಿಗಲ್ಲ. ಹಲ್ಲೆಲೂಯಾ. ಆಶೀರ್ವಾದಕ್ಕ ಅವರು ಇವರೆಂಬ ಭೇದ ಇಲ್ಲ, ಭಾವನೆ ಇಲ್ಲ. ದೇವರು ಕೊಡಬೇಕಾದ್ರೆ ಆತುರದಿಂದ ಬರಬೇಕಷ್ಟೇ. ಹಲ್ಲೆಲೂಯಾ. ಆತುರದಿಂದ ನನ್ನ ಯಾರು ಹುಡುಕ್ತಾರ ಅವ್ರಿಗೆ ನಾನೇನ್ ಮಾಡ್ತೀನಿ? ಸಿಕ್ಕಿಬಿಡ್ತೀನಿ. ಹಲ್ಲೆಲೂಯಾ. ನಾವು ಗಿಣವರ ಪ್ರಾಂತಕ್ಕೆ ಬಂದಿದ್ದೀವಿ. ಪ್ರಿಯವಾದವರು, ಎಷ್ಟೋ ವರ್ಷಾನುಗಟ್ಲೆ ಕೂಡ ನೀವೇನು ಮಾಡಿದ್ರಿ, ನಮ್ಮನ್ನ ನಿಮ್ಮ ಮನೆಯಲ್ಲಿ ಸೇರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟೋ ವಿಧದಲ್ಲಿ ಅತಿಥಿ ಸತ್ಕಾರ ಮಾಡಿದ್ದೀರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಪ್ರಿಯವಾದವರೇ, ಇವಾಗ ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಿಯವಾದವರೇ, ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ದೇವರು ನಿಮ್ಮ ಮನೆಯಲ್ಲಿ ಬಂದಾಗಲಿದ್ದ ನಿಮಗೆ ಸಮಾಧಾನ ಇದೆಯಾ? ಸಮಾಧಾನ ಬಂದಿದೆಯಾ? ಅಕಸ್ಮಾತ್ ಒಂದ್ ವೇಳೆ ದೇವರೇ ನಿಮ್ಮ ಮನೆಗೆ ಬರ್ಲಾರ್ದಂಗಿದ್ರೆ ಏನೋ ಒಂದು ಸಣ್ಣ ತೊಂದರೆ ಆಗಿಬಿಟ್ರೆ ಆಗೈತೆ. ಒಂದು ವಾರ ಈ ಕಡೆ ಹೋಗ್ಬೇಕು, ಒಂದು ವಾರ ಈ ಕಡೆ ಹೋಗ್ಬೇಕು, ಇನ್ನೊಬ್ರು ಇನ್ನೊಂದು ಹೇಳಿದ್ರೆ ಆ ಕಡೆ ಹೋಗ್ಬೇಕು. ಒಟ್ಟ ಏನ್ರಿ ಎಲ್ಲಿ ಹೋಗಿ ಏನು ಮಾಡಿದ್ರು ಕೂಡ ದುಡ್ಡನ್ನು ಖರ್ಚು ಮಾಡಿಸ್ತಾರೆ, ಮತ್ತೆ ಮನುಷ್ಯಗೆ ನೆಮ್ಮದಿ ಇಲ್ಲ. ಆದರೆ ದೇವರು ನಿಮ್ಮ ಮನೆಗೆ ಬಂದದಕ್ಕಾಗಿ ಅದು ಏನೇ ಕಷ್ಟ ಬರಲಿ, ದುಃಖ ಬರಲಿ, ನೋವು ಬರಲಿ, ಅವೆಲ್ಲವುಗಳು ಬಂದರೂ ಕೂಡ ಪ್ರಿಯವಾದವರೇ, ದೇವರು ಹಂಗೆ ನಿಮ್ಮನ್ನೇನು ಮಾಡ್ತಾ ಇದ್ದಾನೆ? ನಡೆಸ್ತಾ ಇದ್ದಾನೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. ಯೇಸಪ್ಪ ಒಳ್ಳೆ ದೇವರಾಗಿದ್ದಾರೆ. ಪ್ರಿಯರೇ, ಯೇಸಪ್ಪ ಏನಾಗಿದ್ದಾರೆ? ಒಳ್ಳೆ ದೇವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಆಶೀರ್ವದಿಸುವೆನು. ಅದರ ತಡೆ ಹಿಡಿಯಕ್ಕೆ ಯಾರಿಂದಲೂ ಸಾಧ್ಯ. ಆಶೀರ್ವದಿಸುವುದಕ್ಕಾಗಿ ದೇವಲೋಕದಿಂದ ಭೂಲೋಕಕ್ಕೆ ದೇವರ ಇಳಿದು ಬಂದಿರಬೇಕಾದ್ರೆ ನಾವು ಭೂಲೋಕದಲ್ಲಿರುವಂತ ನಾವು ಯಾಕೆ ಆತುರದಿಂದ ಬರಬಾರ್ದು? ಆತನ ದರ್ಶನ ತಗೊಳ್ಳೋದಕ್ಕೆ, ಆತನ ನೋಡೋದಕ್ಕೆ, ಆತನ ಮಾತು ಕೇಳೋದಕ್ಕೆ ಯಾಕೆ ಬರಬಾರ್ದು? ಕೆಲವರು ಮೊಂಡ್ರಿರ್ತಾರ್ರಿ, ಕೆಲವರು ಬಂಡ್ರಿರ್ತಾರ್ರಿ, ಕೆಲವರು ಏನಿರ್ತಾರೆ ಗೊತ್ತಾ? ಸ್ವಾರ್ಥಿಗಳಿರ್ತಾರ. ಅವ್ರು ಯಾವ ರೂಪದಲ್ಲಿರ್ಬೋದು ಸಂಬಂಧ ಇಲ್ಲ. ದೇವರು ಯಾವತ್ತಿಗೂ ವಿಧೇಯತನ ಏನ್ ಮಾಡ್ತಾನೆ? ಇಷ್ಟಪಡ್ತಾನೆ. ಅವಿಧೇಯತನ ಇಷ್ಟನೇ ಪಡಲ್ಲ. ಅವ್ರು ಎಲ್ಲೇ ಇರುವಲ್ರಕ್ಕ. ಹಲ್ಲೆಲೂಯಾ. ವಿಧೇಯತೆ ಬಹಳ ಪ್ರಾಮುಖ್ಯ. ಯಾರು ವಿಧೇಯರಾಗಿರ್ತಾರೋ ಅವ್ರನ್ನ ದೇವ್ರು ಇಷ್ಟಪಡ್ತಾನೆ. ಅಹಂಕಾರಿಗಳನ್ನ ದೇವರು ಇಷ್ಟಪಡಲ್ಲ, ಗರ್ವಿಷ್ಠರನ್ನ ದೇವರು ಇಷ್ಟಪಡಲ್ಲ. ತಗ್ಗಿಸಿಕೊಳ್ಬೇಕು. ನಿನ್ನಲ್ಲಿರ್ತಕ್ಕಂಥ ಒಂದು ಮೊಂಡುತನ, ಕಲ್ಲು ಹೃದಯ ಏನ್ ಮಾಡ್ಬೇಕು? ನೀನು ಕರಗಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಅವಾಗ ದೇವ್ರಿಗೆ ಸಿಗ್ತಾನ್ರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆಶೀರ್ವದಿಸುವುದಕ್ಕಾಗಿ ಬಂದಿದ್ದಾನೆ. ಆಶೀರ್ವಾದ ಏನಪ್ಪ? ಆಶೀರ್ವಾದ ನಮಗೆ ಹಣದ ಕೊರತೆ ಇದೆ, ಅದರಿಂದ ಬಿಡುಗಡೆ ಮಾಡೋದಕ್ಕಾಗಿ ಆಶೀರ್ವಾದ. ಪ್ರಿಯರೇ, ಎರಡನೇದಾಗಿ ನಮಗೆ ಅನಾರೋಗ್ಯದ ಕೊರತೆ ಇದೆ, ಆರೋಗ್ಯವನ್ನು ಕೊಡುವುದಕ್ಕಾಗಿ ಆಶೀರ್ವದಿಸಲು ಬಂದಿದ್ದಾರೆ. ನಮಗೆ ಈ ಲೋಕದಲ್ಲಿ ಅಸಮಾಧಾನ ಇದೆ, ಸಮಾಧಾನದಲ್ಲಿ ಸಾಗುವುದಕ್ಕಾಗಿ ದೇವರು ಆಶೀರ್ವದಿಸುವುದಕ್ಕಾಗಿ ಬಂದಿದ್ದಾರೆ. ಪ್ರಿಯರೇ, ಆಮೇಲೆ ಎಲ್ಲರನ್ನ ನೋಡ್ತೀವಿ ನಾವು. ಈ ಲೋಕದಲ್ಲಿ ಎಲ್ಲರನ್ನ ನೋಡ್ತೀವಿ. ಯಾರು ನೋಡಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ, ಆಮೇಲೆ ಸಮಾಧಾನ ಸಿಗಲ್ಲ. ಕೆಲವರಿಗೆ ಒಬ್ಬ ಸಿನಿಮಾ ಆಕ್ಟರ್ ಅಂದ್ರೆ ಬಹಳ ಇಷ್ಟ, ಕೆಲವರಿಗೆ ಒಬ್ಬ ಶರಣ್ ಅಂದ್ರೆ ಬಹಳ ಇಷ್ಟ, ಇನ್ನು ಕೆಲವರಿಗೆ ಯೌವನಸ್ಥರಿಗೆ ಏನಂದ್ರೆ ಚೆನ್ನಾಗಿ ಅಂದವಾಗಿರ್ತಕ್ಕಂಥ ಹುಡುಗಿ ಅಂದ್ರೆ ಬಹಳ ಇಷ್ಟ. ಅದೇ ಯೌವನ ಸ್ತ್ರೀಯರ ಹುಡುಗಿಯರಿಗೆ ಅಂದವಾಗಿರ್ತಕ್ಕಂಥ ಹುಡುಗ ಅಂದ್ರೆ ಬಹಳ ಇಷ್ಟ. ಇನ್ನು ಕೆಲವರಿಗೆ ಏನಿಲ್ಲ, ಬಂಗಾರದ ಉಂಗುರ ಅಂದ್ರೆ ಇಷ್ಟ, ಕೆಲವರಿಗೆ ಸರ ಅಂದ್ರೆ ಇಷ್ಟ. ಆದ್ರೆ ಅದು ಅಕ್ಕಿನ ಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ ಅದು ಏನಾಗುತ್ತದೆ? ಅದ್ರ ಮೇಲೆ ಇಷ್ಟ, ಅದ್ರ ಮೇಲೆ ಮಮತೆ ಏನಾಗಿಬಿಡುತ್ತೆ? ಬಿದ್ದೋಗ್ಬಿಡುತ್ತೆ ಪ್ರಿಯರೇ, ಕಡಿಮೆ ಆಗಿಬಿಡುತ್ತೆ ಪ್ರಿಯರೇ. ಆದರೆ ಪ್ರಪಂಚದೊಳಗ
ಪರಿಪೂರ್ಣ ಸಮಾಧಾನ ಒಂದೇ ಎಲ್ಲಿ ಗೊತ್ತಾ? ಯೇಸಪ್ಪನ ಮುಖದಲ್ಲಿ. ಪ್ರೇಸ್ ದಿ ಲಾರ್ಡ್. ಆತ ಸಮಾಧಾನ ಕರ್ತ. ಸಮಾಧಾನ ಸಿಗಬೇಕಾ? ಯೇಸಪ್ಪನ ಹತ್ರ ಬರಬೇಕು. ಹಲ್ಲೆಲೂಯಾ. ನಿನ್ನ ಕೋಳಿ ಕೇಳಂಗಿಲ್ಲ, ನಿನ್ನ ಕುರಿ ಕೇಳಂಗಿಲ್ಲ, ನಿನ್ನ ದನ ಕೇಳಂಗಿಲ್ಲ. ಅದು ಮಾಡಿ ಇದು ಮಾಡು ದೇವ್ರು ಮಾಡಿ ಅಂತ ತಿಳ್ಕೊಂಡು ಆಡಂಬರ ಮಾಡಿ ಹಣ ದುಡ್ಡು ಖರ್ಚು ಮಾಡಿಸಂಗಿಲ್ಲ. ಹಲ್ಲೆಲೂಯಾ. ಆದರೆ ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೈ. ಅಮ್ಮನವರು ಕನಿಷ್ಠ 3 ವರ್ಷ 4 ವರ್ಷ, ನಾನೇನು ಒಂದ್ಸಲ ಬಂದಿನ ಅಷ್ಟೇ. ಆಮೇಲೆ ಎಲ್ಲ ಇವರೇ ಬಂದಾರಲ್ಲ. 1-2 ಸಲ 3 ಸಲ ಬಂದಿದ್ದೆ ನಾನು. ಆಮೇಲೆ ದಿನಕರಯ್ಯ ಮತ್ತು ಪಾಸ್ಟ್ರಮ್ಮರು ಬಂದಾರ. ಇವತ್ತು ಪಾಸ್ಟ್ರಮ್ಮರು ಏನು ಮಾಡಿ ಡ್ಯೂಟಿ ಚೇಂಜ್ ಮಾಡಿಬಿಟ್ಟು ವರ್ಷ ನಾವು ಹೋಗ್ತಾ ಇದ್ದೀವಿ. ಈ ವರ್ಷ ನೀವು ಹೋಗ್ರಿ. ಅದಕ್ಕೆ ನಾವು ತ್ರಿಮೂರ್ತಿಗಳು ಬಂದ್ಬಿಟ್ಟಿವಿ. ಎಲ್ಲ ಗಟ್ಟಿ ಜನ ಅವರು ತ್ರಿಮೂರ್ತಿಗಳು ಮನೆಗೆ ಇದ್ದಾರೆ. ಹಲ್ಲೆಲೂಯಾ. ಅವರು ಮನೆಗೆದ್ದು ಆಶೀರ್ವಾದ ತಗೊಂತಾರ. ನಾವು ದೇವರ ದರ್ಶನ, ದೇವರ ಸಾನ್ನಿಧ್ಯದಲ್ಲಿ ನಾವು ಆಶೀರ್ವಾದ ತಗೊಳ್ತಾ ಇದ್ದೀವಿ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ನಿಮ್ಮ ಮನೆಯವರು ಮನೆಯಾಗಿದ್ದಾರೆ, ಎಲ್ಲರೂ ಬಂದಿಲ್ಲ ಇಲ್ಲಿ. ಆದ್ರೆ ಅವರು ಮನೆಗೆದ್ದು ಇವತ್ತು ಏನೈತಿ? ಯೇಸಪ್ಪಂದ ಏನೈತ್ರಿ? ಇವತ್ತು ವಾರ್ಷಿಕೋತ್ಸವ ಐತೆ. ನಮ್ಮನೆಗೆ ಹೋಗ್ಯಾರ, ನಿಮ್ಮ ಮನೆಗೆ ಹೋಗ್ಯಾರ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಅವರು ಮಾತಾಡ್ತಾರೆ. ಅವ್ರು ಮನೆಗಿದ್ದು ತಗೊಂತಾರೆ ದರ್ಶನ. ನಾವಾದ್ರೆ ನೀವಾದ್ರೆ ಏನ್ ಮಾಡಿರಿ? ಇಲ್ಲಿ ಬಂದು ದರ್ಶನ ತಗೊಂತಾರೆ. 2 ಗಂಟೆ ಮನೆಗಿದ್ದವ್ರಿಗೆ ಮಾತು ಕೇಳಲ್ಲ ಪ್ರಿಯರೇ, ಇಲ್ಲಿದ್ದವ್ರಿಗೆ ಮಾತ್ರ ಕೇಳ್ತಾರೆ. 2 ಗಂಟೆ ದರ್ಶನ. ಮನೆಗಿದ್ದವ್ರಿಗೆ ನಾವು ಕಾಣಲ್ಲ, ಇಲ್ಲಿದ್ದವ್ರಿಗೆ ಮಾತ್ರ ಕಾಣ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ಲೇಟ್ನಲ್ಲಿ ಹಾಕಿರ್ತಕ್ಕಂಥ ಮೃಷ್ಟನ್ನ ಭೋಜನ ಯಾರ ಮುಂದೆ ಇರುತ್ತೋ ಅವರಿಗೆ ಏನು ಘಮ ಅಂತ ವಾಸನೆ ಬಡಿಯುತ್ತೆ. ಅವ್ರ ಕೈಯೊಳಗಿಂದ ಹೊಟ್ಟೆಯೊಳಗ ಹಗರವಾಗಿ ಬಾಯೊಳಗೆ ಹಾಕೊಂಡ್ರೆ ಅದ್ರ ರುಚಿ ಅವ್ರಿಗೆ ಗೊತ್ತಿರುತ್ತೆ. ಪ್ರೈಸ್ ದಿ ಲಾರ್ಡ್. ಮನೆಗಿದ್ದವ್ರು ಕೂಡ ಇಂಥದ್ದು ಮಾಡ್ಯಾರ ಅಂತೇಳಿ ಅವ್ರು ಅನ್ಕಂತಾರ, ಆದ್ರೆ ಇಲ್ಲಿ ಟೇಸ್ಟ್ ಅವ್ರಿಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ದೇವರ ಹತ್ರ ಬಂದು ದೇವರನ್ನ ನೋಡಿ ದೇವರ ಮಾತುಗಳನ್ನ ಕೇಳಿ ದೇವರ ಒಂದು ಸಾನ್ನಿಧ್ಯದಲ್ಲಿ ಯಾರಿರ್ತಾರೋ ಅವರಿಗೆ ಆ ಸಂತೋಷ ಸಮೃದ್ಧಿ ಅವರಿಗೆ ಸಿಗುತ್ತೆ ಹೊರತು ಮನೆಗಿದ್ದವರಿಗೆ ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ಇನ್ನೂ ಒಂದು ಮಾತು ಏನು ಗೊತ್ತಾ? ನೀನು ಬರಿದಾಗಿ ಬರಬೇಕು ದೇವರ ಹತ್ರ. ಬರಿದಾಗಿದ್ರೆ ಏನು? ಬರಿದಾಗಂದ್ರೆ ಏನ್ರಿ? ಲೋಕದಲ್ಲಿ ಅನೇಕ ಇಟ್ಕೊಂಡಿರ್ತೀವಿ ಒಳಗ. ಕೆಲವ್ರ ಮೇಲೆ ಸಿಟ್ಟಿಟ್ಕೊಂಡಿರ್ತಿ, ಕೆಲವ್ರಿಗೆ ತೀರ್ಪು ಮಾಡೋ ಗುಣ ಇರುತ್ತೆ. ನೀನು ಹಿಂಗಾತಿ ಹಂಗ ತಪ್ಪು. ಇನ್ನೊಂದು ಮಾತು ಹೇಳ್ತೀನಿ, ಯಾರು ನೀವು ಕ್ಷಮಿಸಂಗಿಲ್ಲ, ದೇವರು ನಿಮ್ಮನ್ನು ಕ್ಷಮಿಸಂಗಿಲ್ಲ. ಯೇಸಪ್ಪನ ಮಕ್ಕಳ ಲಕ್ಷಣ ಏನು? ಪ್ರೀತಿ. ಯೇಸಪ್ಪನ ಮಕ್ಕಳ ಲಕ್ಷಣ ಏನು? ಕ್ಷಮಿಸುವಂತ ಬುದ್ಧಿ. ಪ್ರೈಸ್ ದಿ ಲಾರ್ಡ್. ಒಬ್ರಿಗೊಬ್ರು ಏನಾಗಬೇಕು? ಕ್ಷಮಿಸಬೇಕು. ಕ್ಷಮಿಸಿದ್ರೆ ನೀವು ದೇವ್ರ ಮಕ್ಕಳು. ಕ್ಷಮಿಸಲಾರ್ದಂಗಿದ್ರೆ ದೇವ್ರ ವಾಕ್ಯ ಕೇಳಿದ್ರು ಕೂಡ ದೇವ್ರದ ಮಕ್ಕಳ. ಅರ್ಥ ಆಯ್ತ್ರಿ? ಪ್ರಾರ್ಥನೆ ಮಾಡೋದ್ರಿಂದ, ವಾಕ್ಯ ಓದೋದ್ರಿಂದ ನೀವು ಭಕ್ತರಲ್ಲ, ನಡತೆಯಿಂದ ನೀವು ತೋರಿಸ್ಬೇಕು ಭಕ್ತಿಯನ್ನ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡ್ಕೊಂತಿದ್ದು ನಡತೆ ಇರ್ಲಾರ್ದಂಗಿದ್ರೆ ಏನ್ರಿ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಅಡಿಗೆ ಮನೆ ಕುಂತ್ಕೊಂಡು ಅಡಿಗೆನೆ ಮಾಡ್ಕೊಂತಿರ್ತೀರಿ, ಆದ್ರೆ ಉಪ್ಪು ಖಾರ ಹಾಕ್ಲಿಕ್ಕೆ ಉಪಯೋಗ ಇಲ್ಲ. ನೀರು ಹಾಕಿದೆ, ಬೇಳೆ ಹಾಕಿದೆ, ಕುದಿಸಿದಿ, ಅರಿಶಿನ ಹಾಕಿದೆ, ಉಪ್ಪು ಹಾಕ್ಲಲ್ಲ, ಖಾರ ಹಾಕ್ಲಲ್ಲ. ಯಾರು ಉಣ್ಬೇಕ್ರದನ್ನ? ಯಾರು ಉಣ್ಬೇಕ್ರೆ? ಅವಾಗ ಯಜಮಾನ ಬಂದು ಅಂತ ದನಕ್ಕೆ ಹಾಕಿದೆ ತಿಂತತೆ. ಇದೇ ಮನುಷ್ಯರು ಅಂಬೋದನಿದೆ, ಖಾರಲ್ಲ ಉಪ್ಪಿಲ್ಲ. ಅದೇ ಪ್ರಕಾರವಾಗಿ ಉಪ್ಪಾಗಿರ್ಬೇಕು ನೀನು ಅಂದರೆ ಯೇಸಪ್ಪ. ಪ್ರೈಸ್ ದಿ ಲಾರ್ಡ್. ನೀನು ಉಪ್ಪಾಗಿರ್ಬೇಕಾದ್ರೆ, ಉಪ್ಪು ಆಗಿ ಇರಬೇಕಾದ್ರೆ ನಿನ್ನೆಲ್ಲ ಆ ಶಕ್ತಿಯನ್ನು ಪಡ್ಕೊಳ್ಬೇಕು. ಅದೇ ಯಾವುದು? ಕ್ಷಮಾಪಣಾ ಗುಣ. ಪ್ರೈಸ್ ದಿ ಲಾರ್ಡ್. ನೀನು ಬೆಳಕಾಗಿರ್ಬೇಕಂದ್ರೆ ಬೆಳಕಾಗಿರುವಂಥದ್ದು ಪ್ರೀತಿಯಿಂದ ಇರೋದು. ಪ್ರೈಸ್ ದಿ ಲಾರ್ಡ್. ಬೆಳಕಾಗಿರ್ತಕ್ಕಂಥ ಲಕ್ಷಣಗಳು ಅನೇಕಿದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಯೇಸಪ್ಪನ ಮಕ್ಕಳು ಹೆಂಗಿರ್ಬೇಕು? ಕೊಳ್ಳಾಗ ಶಿಲಿಬೆ ಹಾಕ್ಕೊಂಡು, ಬೆಳೆ ಬಟ್ಟೆ ಹಾಕ್ಕೊಂಡು ಓಣಣ್ಣ ಅಡ್ಡಾಡ್ಬೇಕಾ? ಇಲ್ಲ. ಹೆಂಗಿರ್ಬೇಕು? ಒಳ್ಳೆ ಮಾತುಗಳಾಡಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ರು ಯಾರಾದ್ರೂ ಕೆಟ್ಟ ಮಾತಾಡಿದ್ರ ನೀವೇನು ಮಾಡ್ಬೇಕು? ಅವರಿಗೆ ಎದುರು ಜವಾಬು ಕೆಟ್ಟ ಮಾತಾಡಬಾರ್ದು. ಇನ್ನ ಕೆಲವರು ಮುಳ್ಳಿನಿಂದ ತೆಗಿಬೇಕಂತಾರ, ಅವ್ರು ಕೆಟ್ಟ ಮಾತಾಡ ನಾನು ಯಾಕೆ ಆಡಬಾರ್ದು?
ಅವರು ಕೆಸರಿನಾಗ ಬಿದ್ದಾರೆ ಅಂದ್ರೆ ನೀನು ಬೀಳೋ ಕೆಸರಾಗಿ ಬೀಳ್ತೀಯ? ಯಾಕೆ ಬೀಳಲ್ಲ? ಅದು ಕೆಸರಲ್ಲಿ ಹೊಲಸು, ಬಾಯಿ ಹೊಲಸು ಮಾಡ್ಕೊಬೇಡ, ಹೊಲಸು ಮಾತಾಡಿ. ಅವ್ರು ಹೊಲಸು ಮಾತಾಡ್ರೆ ನೀನು ಒಳ್ಳೆ ಮಾತಾಡು. ಎರಡು ಗಂಟೆ ದಿವಸ ದೇವರಿಗೆ ಮಹಿಮುಂಟಾಗಲಿ. ಬಾಯಿನ ಹೊಲಸು ಮಾಡ್ಕೊಂಡು ಹೆಂಗಪ್ಪ ದೇವ್ರನ್ನ ಧ್ಯಾನ ಮಾಡ್ತಾರೆ? ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಮತ್ತೆ ದೇವ್ರು ಹೇಳಿದ್ರೆ ತೀರ್ಪು ಮಾಡಬೇಡ್ರಿ, ನಿಮಗೂ ಕೂಡ ತೀರ್ಪು ಆಗುವುದಿಲ್ಲ. ತೀರ್ಪು ಮಾಡೋ ಅಧಿಕಾರ ನಿಮಗೆ ಕೊಟ್ಟಿಲ್ಲ ದೇವರು. ನೀನು ಹಿಂಗೆ ಆಗ್ತೀಯ ಹಂಗೆ ಆಗ್ತೀಯ, ಅಯ್ಯಪ್ಪ ಇನ್ನು ಆಯುಷ್ಯ ಭಾಳ ಐತೆ, ಕ್ಷಮಾಪಣೆ ಹೊಂದಿ ದೇವ್ರ ಮಗಳಾಗಿ ದೇವ್ರ ಮಗನಾಗಿ ಜೀವಿಸ್ಬೋದು. ತೀರ್ಪು ಮಾಡಕ್ಕೆ ನೀನು ನಾನು ಯಾರ್ರಿ? ಯಾರಿಲ್ಲ. ನಮ್ಗೆ ಅಧಿಕಾರನೇ ಇಲ್ಲ. ದೇವದೂತರಿಗೆ ಕೊಟ್ಟಿಲ್ಲ ಅಧಿಕಾರ, ನಮ್ಗೆ ಐತೆ, ದೇವರಿಗೆ ಮಾತ್ರ ಅಧಿಕಾರ ಐತೆ. ಪ್ರೇಸಲ್ಲಾಡ್. ಅದಕ್ಕಾಗಿ ದೇವ್ರ ಮಕ್ಕಳಾಗಿರುವಂತ ನಾವು ಯಾವುದೇ ಮಾತಾಡಬೇಕಾದ್ರೆ ಜಾಗೃತವಾಗಿ ಮಾತಾಡಬೇಕು. ಯಾಕೆ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದ್ರೆ 12:36 ಹೋದ್ರಿ. ಮನುಷ್ಯರು ಅಂತ ಹೇಳಲ್ಪಟ್ಟಿದೆ. ಏಸಪ್ಪ ನಿಮ್ಮಿದ ಮಕ್ಕಳೊಂದೇ ಅಂತ ಅದರಲ್ಲಿ ಬರೆದಿಲ್ಲ ಪ್ರೇಯರ್. ಅಂದ್ರೆ ಏಸಪ್ಪ ಎಲ್ರಿಗೆ ಸಂಬಂಧಪಟ್ಟ ದೇವರು. ಎಲ್ರ ಗಡ್ಡಿ ತೋರಿಸೋಣ. ಹಲ್ಲೆಲೂಯಾ. ಏಸಪ್ಪನ ಬಗ್ಗೆ ಜ್ಞಾನ ಇಲ್ದವರು, ದೇವ್ರ ಬಗ್ಗೆ ಜ್ಞಾನ ಇಲ್ದವರು ಉಲ್ಟಾ ಪಲ್ಟಾ ಮಾತಾಡ್ತಾರೆ. ಯಾಕಂದ್ರೆ ಉಲ್ಟಾ ಪಲ್ಟಾ ವಿಷಯಗಳೆಲ್ಲ ಅವರು ತಲ್ಲೀನರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ಏನಂತ? ಮನುಷ್ಯರು ಆಡುವ, ಸುಮ್ಮನೆ ಆಡುವಂತ. ಸುಮ್ಮನೆ ಕುಂದ್ಕೊಂಡು ಯಾಕೆ ಇವತ್ತ ಕಳೆವಿಲ್ಲ ಏನಿಲ್ಲಪ್ಪ ನನಗೆ ಒತ್ತೋಗೋದ ಮಾತಾಡ್ಕೊಂತ ಕುಂದ್ರಮ್ಮ. ಸುಮ್ಮನೆ ಆಡೋದು ಮಾತು. ಅವ್ರ ಬಗ್ಗೆ ಆ ಮನೆಗಳ ಸುದ್ದಿ, ಈ ಮನೆಗಳ ಸುದ್ದಿ. ನಿನಗೇನಾಯ್ತು ರೀ? ಅಭಿವೃದ್ಧಿ ಆಯ್ತದ ಅದರಿಂದ. ಅವ್ರನ್ನ ಆಡಿಕೊಂಡು ಇವ್ರನ್ನ ಆಡಿಕೊಂಡು ಅವ್ರನ್ನ ಬೇಯ್ದು ಇವ್ರನ್ನ ಬೇಯ್ದು. ತಪ್ಪಲ್ರಿ ಇವೆಲ್ಲ? ಸುಮ್ಮನೆ ನೀನೇನು ಮಾತಾಡ್ತಿ? ಸುಮ್ಮನೆ ಆಡುವ, ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಎರಡು ಗಂಟೆ ದಿವಸ ದೇವರಿಗೆ ಮಹಿಮುಂಟಾಗಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಅದಕ್ಕಾಗಿ ಏಸಪ್ಪ ನಂಬದ ಮಕ್ಕಳೀರ, ನಿಮಗೆ ಎಚ್ಚರಿಕೆ ಮಾತು. ದೇವರು ಎಲ್ಲರಿಗೆ ಹೇಳಿಬಿಟ್ಟನ ಅದನ್ನ. ಆದ್ರೆ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ, ನೀವು ಏಸಪ್ಪನ ನಂಬಿದ್ದೀರಿ, ನಂಬಿರುವಂಥವ್ರು ನಿಮ್ಮ ಬಾಯಿ ಭದ್ರವಾಗಿರ್ಬೇಕು. ನಂಬಿರುವಂಥವ್ರ ಬಾಯಿ ಭದ್ರವಾಗಿರ್ಬೇಕು. ಕೆಟ್ಟ ಮಾತುಗಳನ್ನ ಮಾತಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇನ್ನೊಂದೇನು ಗೊತ್ತಾ? ನೀನು ಯಾವತ್ತಿಗೂ ಬಲಹೀನ ಅನ್ನುವಂಥದ್ದೈತೆಲ್ಲದ ಸೈತಾನ್ನಿಂದ ಬಂದದ್ದು. ನಿನ್ನ ದೇವಪುತ್ರ ಅಂದ ಮೇಲೆ ನಿನಗೂ ಕೆಲವು ತಲಾಂತಿದೆ, ಕೆಲವು ವರಗಳಿದಾವ. ಆಮೇಲೆ ದೇವರ ಶಕ್ತಿ ನಿನ್ನಲ್ಲೈತೆ. ಪ್ರೈಸ್ ದಿ ಲಾರ್ಡ್. ಆ ನಿನ್ನ ಸೃಷ್ಟಿ ಮಾಡಿದ ದೇವರು ಯಾವ ಪ್ರಕಾರವಾಗಿ ಶಕ್ತಿವಾನದೇನೋ ನೀನು ಕೂಡ ಶಕ್ತಿವಾನ. ಆದರೆ ನಿನ್ನ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ವಿನಃ ವ್ಯರ್ಥತ್ವ ಉಳ್ಳ ವಿಷಯಗಳು, ಮಾತುಗಳು ನೀನು ಹೇಳಬಾರದು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೀರ್ತನೆ ಗ್ರಂಥ 37ನೇ ಅಧ್ಯಾಯ 1ರಿಂದ ಹೋದ್ರೆ. ಕೀರ್ತನೆ ಗ್ರಂಥ 37ನೇ ಅಧ್ಯಾಯ ಕೆಟ್ಟ ನಡತೆಯುಳ್ಳವರನ್ನ ನೋಡಿ ಉರಿಗೊಳ್ಳಬೇಡ. ಕೆಟ್ಟ ನಡತೆಯುಳ್ಳವರನ್ನ ನೋಡಿ ಉರಿಗೊಳ್ಳಬೇಡ. ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ಅರ್ಥ ಮಾಡ್ಕಿರಿ ಪ್ರಿಯರೇ, ಅರ್ಥ ಮಾಡ್ಕಿರಿ ಚೆನ್ನಾಗಿ. ಇನ್ನೊಂದ್ಸಲ ಹೋದ್ರೆ ಮೊದಲನೇ ಲೈನು. ಕೆಟ್ಟ ನಡತೆಯುಳ್ಳವರನ್ನು ನೋಡಿ, ಅವರು ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ಉರಿಗೊಳ್ಳಬೇಡ. ಅವ್ರು ಕೆಟ್ಟ ನಡತೆಯಿಂದ ಇದಾರ, ಅವ್ರು ನೋಡಿ ಉರಿಗೊಳ್ಳಬೇಡ. ನಿನಗೆ ಯಾಕೆ ಬೇಕದು? ಕಡೆಗೆ ನಿನಗೆ ಸಂಬಂಧಪಟ್ಟವ್ರು ಇದಾರ, ಅವ್ರು ಕೆಟ್ಟ ನಡತೆ ಉಳ್ಳವರಂತ ಹೆಂಗ ನಿನ್ ಲೆಕ್ಕ ಆಗ್ತದೆ? ನಿನ್ನ ತಪ್ಪಲ್ಲ ಈ ತರ. ನಿನ್ನ ಮನೆಯವರೇ ಒಂದು ವೇಳೆ ಏನಾದ್ರು ಕೆಟ್ಟದಾಗಿ ಕಾಣಿಸ್ತಾ ಇದ್ನಪ್ಪ ಅಂದ್ರೆ ನಿನ್ನ ಆಲೋಚನೆ ವಿಧಾನದಲ್ಲಿ ಐತೆ. ಅಂದ್ರೆ ನೀನು ಚಸ್ಮ ಕೆಟ್ಟದಾಕೊಂಡು ನೋಡಕತ್ತಿ ಅಂದ್ರೆ ಕರೆ ಚಸ್ಮ ಹಾಕೊಂಡು ಬೆಳೆ ಬಟ್ಟೆಗಳು ಹಾಕೊಂಡವ್ರು ನೋಡಕತ್ತಿ. ಕರ್ರ ಕಾಣ್ತಾರ, ಬೆಳಕ್ ಕಾಣ್ತಾರ. ಅವ್ರ ಹೆಂಗ ಕರ್ರ ಕಾಣ್ತಾರ? ಚಸ್ಮ ಕರ್ರಗಾಗೈತೆ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಅವ್ರ ಮೇಲೆ ಕೆಟ್ಟ
ಭಾವನೆ ಇಟ್ಕೊಂಡು ಅದೇ ತಸ್ಮ ನಿನ್ನ ಕಣ್ಣಿಗೆ ಕೊಂಡಿ, ಅದಕ್ಕೋಸ್ಕರವಾಗಿ ನಿನ್ನ ಬಾಯಿಂದ ಕೂಡ ಕಪ್ಪಾದ ಮಾತುಗಳೇ ಬರ್ತಾವ. ಉಪ್ಪಿನಂತ ಮಾತು ಬರಲ್ಲ, ಸಿಹಿ ಅಂತ ಮಾತು ಬರಲ್ಲ. ಅದಕ್ಕೆ ನೀನು ಆಲೋಚನೆ, ನನ್ನಲ್ಲಿ ಯಾಕೆ ಉದ್ವೇಗ ಬಂತು, ನನ್ನಲ್ಲಿ ಯಾಕೆ ಕೋಪ ಬಂತು, ನನ್ನಲ್ಲಿ ಯಾಕೆ ಈ ಥರ ಬುದ್ಧಿಹೀನ ಮಾತುಗಳು ಬಂದು ಅಂತ ತಿಳ್ಕೊಂಡು ನೀನು ಸರಿ ಮಾಡಿಕೊಂಡು ದೇವ್ರ ಹತ್ರ ಬೆಳಕಾಗಬೇಕು. ಹಂಗಾಗ್ಬೇಕಾದ್ರೆ ಏನು ಮಾಡಬೇಕು? ಯಾರನ್ನ ನೋವುಪಡಿಸಿ ಯಾರನ್ನ ಬಾಧಪಡಿಸಿಯೋ ಮೊಣಕಾಲವ್ರಿ ನನ್ನ ಕ್ಷಮಿಸು ಅಂತ ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಆಮೇನ್. ಕೆಲವೊಂದು ಸರ್ತಿ ನಾನು ತಪ್ಪು ಮಾಡಲಾರ್ದಿದ್ರು ಕೂಡ ನನ್ನ ತಪ್ಪು ಅಂತ ಅಂದಾಗ ಅವರಿಗೆ ಕ್ಷಮಾಪಣೆ ಕೇಳೇನಿ ಪ್ರಿಯರು. ನಾನು ಕೆಲವು ದಿವಸಗಳಾದ್ಮೇಲೆ ಇಲ್ರಿ ನಿಮ್ಮ ತಪ್ಪಲ್ಲ ನಂದೇ ತಪ್ಪಂತ ಅವ್ರದವ್ರು ತಿಳ್ಕೊಂಡು ಅವಾಗ ನಾನು ಅವತ್ತು ಅವಮಾನ ಪಡಿಸ್ಬಿಟ್ಟೆ ಅಂದಾಗ ನಿಂದ ನೀನೇ ತಿಳ್ಕೊಂಡಿಯಲ್ಲ, ಸಾಕು, ದೇವರಲ್ಲಿ ಭಯಭಕ್ತಿಯಿಂದ ನಡಕು ಅಂತ ಹೇಳೀನಿ. ಅದ್ರೊಂದು ಮಾತು ಹೇಳೋದು ಚೆನ್ನಾಗಿ ಕೇಳ್ರಿ. ತಪ್ಪಿ ಪದೇ 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 ನೀನು ಬಿದ್ದು ಹೋಗ್ತೀನಿ ಅಂದ್ರೆ ಅದಕ್ಕೆ ಕಾರಣ ಏನೈತೆ? ನಿನ್ನಲ್ಲಿ ಯಾವುದು ನಿನ್ನನ್ನು ಆಟ ಆಡಿಸ್ತಾ ಇದೆ, ಭಕ್ತಿನ ಬೆಳೆಲಾರ್ದಂಗೆ ಮಾಡ್ತಾ ಇದೆ, ವಿಶ್ವಾಸನ ಬೆಳೆಲಾರ್ದಂಗೆ ಮಾಡ್ತಾ ಇದೆ, ಅದನ್ನ ನೀನು ನೋಡಿ ಅದನ್ನ ಏನು ಮಾಡಬೇಕು? ನಿನ್ನೊಳಗಿಂದ ತೆಗೆದು ಬಿಸಾಕ್ಬೇಕು. ಪ್ರೇಸ್ ದಿ ಲಾರ್ಡ್. ನಿನಗೆ ಸಮಾಧಾನ ಇದೆಯಾ? ಅಸಮಾಧಾನ ಪ್ರೇರ. ಪ್ರೇಸ್ ದಿ ಲಾರ್ಡ್. ಯಾರನ್ನ ಬೇಯ್ದಿರ್ತೀವಿ, ಯಾರ ಮೇಲೆ ಶಿಫ್ಟ್ ಮಾಡಿರ್ತೀವಿ, ಅವ್ರು ನೋಡಿದಂಗೆಲ್ಲ ಉರಿ ಎತ್ತಿದಂಗೆ ಹತ್ತು ಹೊಟ್ಟೆಗೆ ಆಗುತ್ತಲ್ರಿ, ಆಗುತ್ತಲ್ರಿ. ಅತ್ತೆ ಮಾವ ಹೊರಗೆ ಹಾಕಿದೆ ಅಂತ ತಿಳ್ಕ, ಸೊಸಿಗೆ ಸುಟ್ಟು ಬರುತ್ತಲ್ರಿ. ನಿಮ್ಮ ಅತ್ತೆ ಬೈಲಿ ಅಂತ ತಿಳ್ಕ, ಹೊರಗೆ ಅನ್ನಂಗಲ್ಲ. ಯಾಕೆ ಗೊತ್ತ? ಯಜಮಾನ ಅವರ ನಿಮ್ಮ ಅತ್ತೆ ಅಂತ ಇರ್ತಾನೆ ಅಂತ ತಿಳ್ಕ. ಅವಾಗ ಏನಾಗತ್ತ? ಒಳಗೆ ಬಂದು ಗುಣಿಕೆ ಅಂತ ಮಕ್ಕಳ ತಕ್ಕ ಅಂತಿ ಅಳತಿ. ಹಲ್ಲಿಲಯ್ಯ. ಪ್ರಿಯವಾದವರೇ, ಆದ್ರೆ ನೋಡ್ದಂಗಲ್ಲ ಏನು ಬರುತ್ತೆ? ಅತ್ತೆ ನೋಡ್ದಂಗಲ್ಲ, ಅತ್ತೆ ಮಂಗ ಹಂಗಲ್ಲ, ಕತ್ತೆ ಮಂಗ ಅಂತ. ಹಲ್ಲಿಲಯ್ಯ. ಅದೇನು ಅತ್ತೆನ ಕತ್ತೆ. ಹೊರಗನ್ಲಕ್ರಲ್ಲ ಒಳಗೆ. ಯಾಕ? ಹೊರಗಂದ ಬಡದು ದಕ್ಷಿಣ ಯೋಗ್ಯತೆ ಇಲ್ಲ. ಯಾಕೆ? ಯಜಮಾನ ಕುಟ್ತಾನ, ತೆಲೆಗೆ ಕೊಡ್ತಾನೆ. ಪ್ರೇಸ್ ದಿ ಲಾರ್ಡ್. ಅರ್ಥ ಮಾಡಿಕಿರಿ ಪ್ರಿಯವಾದವರೇ. ಅದಕ್ಕೋಸ್ಕರವಾಗಿ ಅವ್ರ ಮೇಲೆ ಇದ್ದು ಸಿಟ್ಟು ಕೋಪ ನೀನು ತೆಗೆದುಹಾಕಬೇಕು. ಅಂದ್ರೆ ನೀನು ಅವ್ರನ್ನ ಕ್ಷಮಿಸಬೇಕು. ನಿನ್ನಿಂದ ಅವ್ರು ನೋವು ಪಟ್ಟಿದ್ರೆ ನನ್ನನ್ನು ಕ್ಷಮಿಸುವಂತ ಕ್ಷಮಾಪಣೆ ಕೇಳಬೇಕು ಪ್ರಿಯರೇ. ಹಲ್ಲೆಲೂಯಾ. ನನ್ನ ಚಿಕ್ಕಂದ್ರೆ ಒಬ್ಬರಿಗೆ ಭಾಳ ನೋವು ಪಡಿಸಿದ್ದೆ, ಭಾಳ ಅಂದ್ರೆ ಭಾಳ ನೋವು ಪಡಿಸಿದ್ದೆ. ಆ ಚಿಕ್ಕಂದ್ರೆ ನನ್ನಿಂದ ನೋವು ಪಟ್ಟನು. ಎಲ್ಲ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇದ್ರೆ ಈ ಒಂದು ವರ್ಷದ ಹಿಂದ ಅದಕ್ಕೆ ನನಗೆ ಜ್ಞಾಪಕ ಆಯ್ತು. ಜ್ಞಾಪಕ ಆದ ಮೇಲೆ ಅದನ್ನಿಂದ ಹೋಗಿ, ಏನ್ರಿ ಬಂದಿರಲ್ಲ, ಸ್ವಲ್ಪ ನಿಂದಿರ್ರಿ ಅಂದೆ. ನಿಂದಿಸಿ, ಚಿಕ್ಕಂದಲ್ಲಿ ಇರುವಾಗ ನಿಮ್ಮನ್ನು ಬಹಳ ನೋವು ಪಡಿಸಿನಪ್ಪ, ನನ್ನ ಕ್ಷಮಿಸ್ಬಿಡು ಅಂದೆ. ಯಾವಾಗ್ರಿ? ಇಲ್ಲ, ಇಂಥ ಟೈಮ್ ನಾನು ಪ್ರಾರ್ಥನೆ ಕುಂತಾಗ ದೇವರು ಪದೇ ಪದೇ ನನಗೆ ಅದು ತೋರಿಸ್ತಾ ಇದ್ದಾನೆ, ಅದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ ಅಂತ. ಇರಲು ಬಿಡ್ರಿ, ಅದು ಏನು ಗೊತ್ತಿಲ್ಲದಾಗ, ಪ್ರಜ್ಞೆ ಇಲ್ಲದಂಥ ಒಂದು ಏನೋ ವಯಸ್ಸು, ಅದಕ್ಕೋಸ್ಕರವಾಗಿ ನೀವು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದೀರಿ, ಹೊಡೆದಿದ್ದೀರಿ, ಪಡೆದಿದ್ದೀರಿ. ಅದೇನು ನನ್ನ ಮನಸ್ಸಿನಾಗ ಇಲ್ಲ ಅಂತವ್ರಂದ್ರೆ, ನಿಮ್ಮ ಮನಸ್ಸಿನಾಗ ಇಲ್ಲ, ನನ್ನ ಮನಸ್ಸಿನಾಗ ತಪ್ಪು ಮಾಡಿದ್ದು ನಾನೇನು ಮಾಡಬೇಕು? ಸರಿ ಮಾಡ್ಕೋಬೇಕು, ನನ್ನ ಕ್ಷಮಿಸು ಅಂತ ಕೇಳಿದೆ. ಆಯ್ತು ಬಿಡ್ರಿ ಅಂಥವ್ರು ನಕ್ಕಂತ ಇದು ಮಾಡಿದ್ರು. ಪ್ರೇಸ್ ದಿ ಲಾರ್ಡ್. ಅರ್ಥ ಮಾಡಿಕೆ ಪ್ರಿಯದ ದೇವರ ಮಕ್ಕಳಲ್ಲಿ ಯಾವುದು ಕೂಡ ಕಲ್ಮಶ ಇರಬಾರ್ದು. ಎಲ್ಲರೂ ಗಟ್ಟಿ ಕ್ಷಮಿಸೋಣ. ಅವರು ಗುಟಗ ಹಾಕೋರು, ಅವರು ಕುಡಿಯೋರು, ಅವರು ವ್ಯಭಿಚಾರ ಮಾಡೋರು, ಅವ್ರು ಮಾಡಿದ ಪಾಪಗಳೆಲ್ಲ ನನಗೆ ಗೊತ್ತದೇವ. ಆದ್ರೆ ಅಂಥವ್ರ ತಕ್ಕ ಹೋಗಿ ನನಗೆ ಕ್ಷಮಾಪಣೆ ಕೇಳಿದೆ. ಯಾಕೆ? ನಾನು ನೋವು ಪಡಿಸಿನ ಅವ್ರನ್ನ. ಅರ್ಥ ಆಯ್ತ್ರಿ? ಆ ನೋವು ನನ್ನಲ್ಲಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ನೋವು ಪಡಿಸಿದಾಗ ಅವ್ರ ಬಾಲ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ. ಪ್ರೇಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಖುಷಿ. ಅದಕ್ಕೋಸ್ಕರ ಅರ್ಥ ಮಾಡಿಕೆ ಕ್ಷಮಾಪಣೆ, ಕ್ಷಮಿಸುವಂಥದ್ದು ಮಹಾ ದೊಡ್ಡದು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕೋಸ್ಕರವಾಗಿ ಈ ವಾಕ್ಯದಲ್ಲಿ ಇದೀನಿ. ಕೆಟ್ಟವ್ರು ನೋಡಿ ಉರಿಗೊಳ್ಳಬೇಡ. ಮತ್ತೆ ಮುಂದೆ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಆಚಾರಿಗಳು, ಅವ್ರ ಆಚಾರ ಸರಿಗಿಲ್ಲ. ಇನ್ನು ಕೆಲವ್ರು ಏನಿಲ್ಲ, ಅವ್ರ ಮನ್ಯಾಗ ಇಲ್ಲಿ ಕೇಳ್ರಿ, ಇಲ್ಲಿ ನನ್ನ ನೋಡ್ರಿ, ವಸಂತಮ್ಮ ನೀವು ನನ್ನ ಕಡೆ ನೋಡ್ರಿ, ಮಕ್ಕಂತೆ ಮಲ್ಲು. ಪ್ರೇಸ್ ದಿ ಲಾರ್ಡ್. ಅರ್ಥ ಮಾಡಿಕೆ ಪ್ರಿಯವಾದವ್ರೆ, ಯಾರಿಗಾದರೂ
ಮಗ ಸೊಸೆ ಮೊಮ್ಮಕ್ಕಳು ಚಲೋ ಇದಾರ, ಇನ್ನೊಬ್ರ ಮನೆಗೆ ಇನ್ನೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವ್ರು ನೋಡಿ ಅವ್ರ ಮನೆಗೆ ನೋಡಿದ್ರೆ ಎಷ್ಟು ಚಂದ ಮಕ್ಕಳು ಓಡಾಡ್ತಾರೆ, ಮೊಮ್ಮಕ್ಕಳು ಓಡಾಡ್ತಾರೆ, ನನ್ನ ಮನೆಗಿಲ್ಲ ಅಂತ ತಿಳ್ಕೊಂಡು ನೀನು ಅವ್ರು ನೋಡಿ ನೀನು ಸಂಕಟ ಪಡಬಾರ್ದು. ನಾಳೆ ನಿನ್ನ ಮಕ್ಕಳಿಗೆ ಮದುವೆ ಆಗ್ತತೆ, ನಿನ್ನ ಮನೆಗೆ ಕೂಡ ಮೊಮ್ಮಕ್ಕಳು ಓಡಾಡ್ತಾವೆ, ಹೆಣ್ಣು ಮೊಮ್ಮಕ್ಕಳು ಓಡಾಡ್ತಾರೆ. ಏನು ಮಾಡ್ಬೇಕು, ಗಂಡ ಮೊಮ್ಮಕ್ಕಳು ನನ್ನ ಮನೆಗೆ ಓಡಾಡಲ್ಲ ಅಂತ ತಿಳ್ಕೊಂಡು ನೀನು ಹೊಟ್ಟೆ ಕಿಚ್ಚು ಪಡಬಾರದು. ಇನ್ನೊಂದು ದಿವಸ ಆಗಲಿ ಏನಾಗತ್ತ, ನಿನ್ನ ಮೊಮ್ಮಕ್ಕಳು ಓಡಾಡ್ತಾರೆ, ಅವರಾದ್ರೆ ಮೊಮ್ಮಕ್ಕಳು ಇವರಾದ್ರೆ ಮೊಮ್ಮಕ್ಕಳು. ಏನು ಮೊಮ್ಮಕ್ಕಳೇನ ಕಡಿಮಲ್ಲ, ಗಂಡು ಮೊಮ್ಮಕ್ಕಳೇನ ಹೆಚ್ಚಲ್ಲ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಪ್ರೇಸಲ್ಲ. ಅದಕ್ಕೋಸ್ಕರವಾಗಿ ಇಂಥ ಓದಿವೆ ಇವು ನಮ್ಮಲ್ಲಿ, ಇವುಗಳನ್ನ ನಾವು ತೆಗೆದು ಬಿಸಾಕ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕಂದ್ರೆ ಏನಾದ್ರೂ ಇದ್ರೆ ಪರಿಶುದ್ಧಾತ್ಮ ದೇವರು ಮಾತಾಡ್ತಾರೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಇದ್ರೆ ಪರಿಶುದ್ಧಾತ್ಮ ದೇವರು ಮಾತಾಡ್ತಾರೆ, ಇಲ್ಲಾಂದ್ರೆ ದೇವರು ಮಾತಾಡಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನು ದೂಷಿಸಬೇಡ್ರಿ, ಯಾರನ್ನು ದ್ವೇಷಿಸಬೇಡ್ರಿ. ಅವ್ರು ಕೆಟ್ಟ ನಡೀತುಳ್ಳವ್ರು ಇದಾರ, ಅವ್ರನ್ನ ನೋಡಿ ಏನ್ ಮಾಡಬೇಡ್ರಿ, ನೀವು ಹೊಟ್ಟೆ ಕಿಚ್ಚು ಪಡಬೇಡ ಅಂತಾರ. ಮುಂದೆ ಹೋಗಿ ಇನ್ನು ಕೆಲವ್ರಿಗೆ ಇರುತ್ತೆ ಏನು ಗೊತ್ತಾ, ನಾನು ಹಂಗಾಗ್ಬೇಕಂತ ಮಾಡಿದ್ನಪ್ಪ, ನಾನು ಹಂಗಾಗ್ಲಲ್ಲ. ಅದು ನಮ್ಮ ಮನೆಗೆ ನಮ್ಮ ಅಕ್ಕ ಟೀಚರ್ ಆಗಿಬಿಟ್ಟಾಳ, ನಾನು ಓದೋಕ್ಕಾಗ 10ನೇ ಕ್ಲಾಸ್ ಫೇಲ್ ಆಗಿಬಿಟ್ಟಿನಿ ನಾನು. ಅದಕ್ಕೋಸ್ಕರವಾಗಿ ಅವ್ರ ಅಕ್ಕನ ಮೇಲೆ ಈಗೀಗ ಸಿಟ್ಟು. ನಮ್ಮ ತಮ್ಮ ಹುಷಾರಾಗಿಬಿಟ್ಟ, ಕಾಲೇಜ್ ಮಾಡ್ತಾ ಇದ್ದಾನೆ, ಆದ್ರೆ ನಾನು ಫೇಲ್ ಆಗಿಬಿಟ್ಟಿನಿ. ನಾನು ಯಾವುದು ನೋಡಿದ್ರೆ ನನ್ನಿಂದ ಮುಂದೆ ಹೋಗೋಕ್ಕಾಗವಲ್ದು. ಆಯ್ತು, ತಮ್ಮನ ಮೇಲೆ ಸಿಟ್ಟು. ಇದೆಲ್ಲ ಯಾಕ್ರಿ? ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ. ಅದಕ್ಕೆ ಇಂಥವುಗಳನ್ನ ಏನು ಮಾಡಬೇಕು, ದೂರ ಮಾಡ್ಕೋಬೇಕ್ರಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಭಕ್ತಿಯಲ್ಲಿ ಬೆಳಿಬೇಕು, ನೀತಿಯಲ್ಲಿ ಇರಬೇಕು, ಆಮೇಲೆ ಪ್ರೀತಿಯಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ತಾಳ್ಮೆ ಉಳ್ಳವರಾಗಬೇಕು. ಆಮೇಲೆ ನೀವು ಇನ್ನೊಬ್ಬರಲ್ಲಿ ಏಸಪ್ಪನ ಮಕ್ಕಳಂತ ಗೊತ್ತಾಗಬೇಕಾದ್ರೆ ನಿಮ್ಮ ನಡತೆಯಿಂದಲೇ ತೋರಿಸ್ಬೇಕು, ಹೊರತು ಬಾಯಿಯಿಂದ ಅಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಹೋದ್ರ ಮುಂದೆ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ಕೆಟ್ಟದ್ದು ಮಾಡೋರು ಹುಲ್ಲೊಣಗಿದಾಗ ಒಣಗಿ ಬಿಡ್ತದೆ. ನಿನಗೆ ಯಾಕೆ ಬೇಕಾಗಿದೆ? ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡು. ಯಾರಲ್ಲಿ? ಯೇಸಪ್ಪನಲ್ಲಿ ಭರವಸೆ ಬಿಟ್ಟು ನೀನು ಒಳ್ಳೆಯದನ್ನ ಮಾಡು, ಬಿಡಬೇಡ. ಅಯ್ಯೋ, ನಮ್ಮ ಯಜಮಾನ ಎಷ್ಟು ಹೇಳಿದ್ರೆ ಕೇಳ್ತಲ್ಲ. ಅಯ್ಯೋ, ಕೇಳ್ತಾನ. ನೀನು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ತಾ ಇಲ್ಲ. ಆತ ಹೇಳಕೈತಿ, ಆತ ಹೇಳ್ದಂಗೆಲ್ಲ ಜಾಸ್ತಿ ಮಾಡಕೈತಿ. ಆತ ಹೇಳಬೇಡ, ಎಲ್ಲಿ ಹೇಳ, ಯೇಸಪ್ಪ ಅಂತ ಕೇಳ. ಎಲ್ರ ಗಡ್ಡೆ ತೋರಿಸ, ಕಣ್ಣೀರಿಡು, ಉಪವಾಸ ಇಡು. ಯಾಕೆ ಗೊತ್ತಾ, ನಿಮ್ಮ ಯಜಮಾನ ಸೃಷ್ಟಿ ಮಾಡಿದತ, ನಿನ್ನ ಸೃಷ್ಟಿ ಮಾಡಿದತ ಆತನೇ. ಆತ ಕೊಟ್ಬಿಟ್ಟತ. ಎಲ್ಲಿ ಕಿವಿ ಮುಯಿ ಹಿಂಡ್ಬೇಕು, ಹಿಂಡ್ತಾನ. ನಿನಗೆ ಕಿವಿ ಹಿಂಡಕ್ಕೆ ಬರಲ್ಲ. ಯಾಕೆ ಗೊತ್ತಾ, ನಿಮ್ಮ ಯಜಮಾನಕ್ಕಿನ್ನ ನೀನು ಸಣ್ಣಕ್ಕಿ, ಆತ ನಿನ್ಕಿನ್ನ ತೋಟ ಆತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಬೇಜಾರು ಪಡಬೇಡ್ರಿ. ನೀವೇನು ಮಾಡ್ರಿ, ಯೇಸಪ್ಪನ ಮುಂದೆ ಹೇಳ್ರಿ. ಯಾಕೆ, ಯೇಸಪ್ಪ ನೀನೇ ಸೃಷ್ಟಿ ಮಾಡಿಯಪ್ಪ, ನೀನೇ ಇಂಥ ಗಂಡ ಕೊಟ್ಟಿಯಪ್ಪ, ಇಂಥ ಹೆಂಡತಿ ಕೊಟ್ಟಿಯಪ್ಪ, ಇಂಥ ಮಕ್ಕಳು ಕೊಟ್ಟಿಯಪ್ಪ, ಇಂಥ ಸ್ನೇಹಿತನ ಕೊಟ್ಟಿಯಪ್ಪ ಅಂತ ತಿಳ್ಕೊಂಡು ಯಾರಿಗೆ? ಯೇಸಪ್ಪನಂತ. ಯೇಸಪ್ಪ ಆತ ಒಳ್ಳೆಯವರಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಿದರೆ ದೇವ್ರು ಏನು ಮಾಡ್ತಾನೆ ಗೊತ್ತಾ, ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹೋದ್ರೆ ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡು. ದೇಶದಲ್ಲಿ ವಾಸವಾಗಿ ಏನ್ ಮಾಡ್ಬೇಕಂದ್ರೆ ಏನಮ್ಮರೆ, ಒಳ್ಳೇದು ಮಾಡ್ಬೇಕಂತ. ಯಾರೆಲ್ಲ ಭರವಸೆ ಬಿಟ್ಟು, ಯೇಸಪ್ಪನಲ್ಲಿ ಭರವಸೆ ಬಿಟ್ಟು ಒಳ್ಳೇದನ್ನ ಮಾಡ್ಬೇಕಂತ. ಹಲ್ಲೆಲೂಯಾ. ಅಯ್ಯ, ಅವತ್ತು ಅವ್ರ ಮನೆಗೆ ಹೋಗಿದ್ರೆ ಕಡ ಕೇಳಕ್ ಹೋಗಿದ್ದೆ, ಕೊಡ್ಲಲ್ಲ. ಕಡ ಕೇಳಕ್ ಬಂದಳ ಆಕಿ, ಕೈ ಬೀಸಿ ಅಂತ ತಿಳ್ಕೊಂಡು ಶಟ್ಕೊಂಬಕ್ ಹೋಗ್ಬೇಡ ನೀನು. ಆಕೆ ನಿನಗೆ ಕೊಟ್ಟಿಲ್ಲಲ್ಲ, ನೀನು ಹೊರಗೆ ಚೆಲ್ಲಂಗ ಬೇಸ ಬಿಟ್ಟು ತುಂಬಿಕೊಡು. ಅವಾಗ ಆಕೆ ಈ ನಾಚಿಗೆ ಬರ್ತ. ಇನ್ನೊಂದ್ಸಲ ಯಾಕ ಬದ್ಲರ ಮನೆಗೆ ಹೋಗ್ತಿರ್ತೆ, ಯಾಕೆ ನಮ್ಮ ಮನೆಗೆ ಇತ್ತು ಬಾ ಇಟ್ಟು ಅಂತ ಕೊಡ್ತಾಳ. ಪ್ರೀಸಲ ಅಂದ್ರೆ ಅರ್ಥ ಏನ, ನೀನು ಒಳ್ಳೇದು ಮಾಡ್ಬೇಕು. ಅವತ್ತು ಕೊಟ್ಟಿಲ್ಲ, ನೀನು ಕೊಟ್ರೆ ಅವಾಗ 2 ಸಲ ನಿನ್ನ ಕೊಡ್ತಾಳ. ಪ್ರೀಸಲ ಇನ್ನೊಂದ್ಸಲ ಕಡ ಕೊಟ್ಟೆ ಅಂತ ತಿಳ್ಕೊಂಡು ನೀನು ಕೊಡಕ್ ಹೋದ್ನಪ್ಪ ಅಂದ್ರೆ ಆಕೆ ಅಂತಾಳ, ಇರ್ಲಿ ಬಿಡ, ಏನು ಅಕ್ಕ ನಮ್ಮ ಮನೆಗೆ ಬೇಕಾದಷ್ಟು ಹಿಟ್ಟೈತಿ, ಜೋಳ ಇದಾವ, ನೀವೇ ಕೊಂಡ್ಕೊಂಡು ತಿಂತಾರೆ, ಬ್ಯಾಡ ಬಿಡೋದು ಬಿಡ್ತಾವ. ಪ್ರೇಸಲ್ಲ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಒಂದೊಳ್ಳೆ ಫ್ರೀ ಆಗಿ ಸಿಗ್ಬೋದು ಇನ್ನ ಜೋಳ ನಿಮಗೆ. ಅಲ್ಲಿಲ್ಲಯ್ಯ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು, ಉದಾರ ಮನಸ್ಸಿನಿಂದಿರ್ಬೇಕು. ಅವ್ರು ನಮಗೆ ಕೇಳು ಬಯಸಿದ್ರೆ ನಾವು ಅವರಿಗೆ ಮೇಲು ಬಯಸ್ಬೇಕು. ಪ್ರೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಏನ್ ಮಾಡ್ತಾನಂತಾರೆ, ಇನ್ನೊಂದ್ಸಲ ಹೋದ್ರೆ ಅದು, ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನೇ ಭರವಸೆ ಇಡಬೇಕು. ಮಂದಿ ಮೇಲೆ ಭರವಸೆ ಇಡಬೇಡ, ಮಂದಿ ಮೋಸ ಮಾಡಬಹುದು. ಯಾರ ಮೇಲೆ ಭರವಸೆ ಇಡಬೇಕು, ದೇವರಲ್ಲಿ ಭರವಸೆ ಬಿಡು. ಆಮೇಲೆ ಏನ್ ಮಾಡ್ಬೇಕು, ನೀನು ಒಳ್ಳೇದನ್ನೇ ಮಾಡ್ಬೇಕು, ನೀನು ಕೆಟ್ಟದ್ದು ಮಾಡಬಾರ್ದು. ಹಲ್ಲೆಲೂಯಾ.
ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಮತ್ತೆ ಹೆಂಗಿರ್ಬೇಕು? ನಂಬಿಕೆಯಿಂದಿರ್ಬೇಕು. ಮಲ್ಲಮ್ಮ ಹೆಂಗಿರ್ಬೇಕು? ನಿದ್ದೆ ಮಾಡಬೇಕು. ಹಲಿಲಯ್ಯ ಹೆಂಗ್ರಿ? ಹಲಿಲಯ್ಯ ಹೆಂಗಿರ್ಬೇಕ್ರಿ? ದೇವ್ರಿಗೆ ಭಯ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲಿಲಯ್ಯ ಹಲಿಲಯ್ಯ ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ನೋಡ್ರಿ, ಅದಕ್ಕೋಸ್ಕರವಾಗಿ ದೇವರು ಮಾತಾಡ್ತಾ ಇದ್ದಾರೆ, ನಂಬಿಕೆ ಇರ್ಬೇಕಂತ. ಏನಿರ್ಬೇಕ್ರಿ? ನೀನು ನಂಬಿದರೆ ದೇವರು ನೀನೇನು ಅನ್ಕೊಂಡು ಅದನ್ನು ಕೊಟ್ಟು ಬಿಡ್ತಾನೆ. ಎಲ್ಲಮ್ಮ ಏನಿರ್ಬೇಕ? ನಂಬಿಕೆ ಇರ್ಬೇಕು. ಮಾವ ಹೇಳೇನ, ಕಕ್ಕ ಹೇಳೇನ, ಕಕ್ಕಿ ಹೇಳ ಅಂತ ತಿಳ್ಕೊಂಡು, ಅಕ್ಕಪಕ್ಕದವ್ರು ಹೇಳ ಅಂತ ತಿಳ್ಕೊಂಡು ನಿನ್ನ ನಂಬಿಕೆ ಏನು ಮಾಡಬಾರ್ದ? ಕಡಿಮೆ ಮಾಡಬಾರ್ದು. ಹಲಿಲಯ್ಯ ಪಕ್ಕ ಇದ್ರೆ ಪಕ್ಕನೆ ಬರುತ್ತೆ ಪರಲೋಕದಿಂದ ನಿನಗೆ ಬಹುಮಾನ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕೆ? ಆತ ಕೊಡುವ ದೇವರಾಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ಆಗ ಯೆಹೋವನಲ್ಲಿ ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನಗೆ ಏನು ಇಷ್ಟ ಇದೆ ಅದೆಲ್ಲ ಕೊಟ್ಟು ಬಿಡ್ತಾನಂತದ. ನೀನು ಎಲ್ಲಿ ಸಂತೋಷ ಪಡ್ತೀಯ? ಆತನಲ್ಲಿ ಸಂತೋಷ ಪಡ್ತೀವಿ. ಯಾವಾಗ ನಂಬಿಕೆ ಇಟ್ಟಾಗ ಬರುತ್ತೆ ಸಂತೋಷ. ನಂಬಿಕೆ ಇಲ್ದಾಗ ಸಂತೋಷ ಪಡಂಗಲ್ಲ. ಬಂದೇ ಕುಂದಿರ್ತಿ ಆಗಲ್ಲ. ಮಕ್ಕ ನೋಡಿದ್ರೆ ಹೆಂಗಿರುತ್ತೆ? ಮೆಣಸಿನಕಾಯಿ ಇದ್ದಂಗೆ ಇರ್ತದೆ. ಅಂದ ಚಂದ ಇರುತ್ತೆ ಕರೆ. ಆದ್ರೆ ಮೆಣಸಿನಕಾಯಿ ಘಾಟ್ ಯಾರನ್ನ ಇಷ್ಟಪಡ್ತಾರೆ? ಇಲ್ಲ. ಕುಂದಿರ್ತಿ. ಎಲ್ಲಿ? ಪ್ರಾರ್ಥನೆದಾಗ ಕುಂತಿರ್ತಿ. ಆದ್ರೆ ಮಕ್ಕ ಕಳ ಇಲ್ಲ. ಯಾಕೆ? ನಂಬಿಕೆ ಇಲ್ಲ ನಿನಗೆ. ಪ್ರೇಸಲ್ಲ. ಅದಕ್ಕೋಸ್ಕರ ನಂಬಿಕೆ ಇತ್ತಪ್ಪ ಅಂದ್ರೆ ನಿನ್ನ ಇಷ್ಟಾರ್ಥವಲ್ಲ ಏನ್ ಮಾಡ್ತಾನಂತ? ನೆರವೇರಿಸ್ತಾನಂತ. ಏನ್ ಇಷ್ಟಪಡ್ತೀವಿ ಅದನ್ನ ನೆರವೇರಿಸ್ತಾನೆ. ಪ್ರೇಸಲ್ಲ. ಅದಕ್ಕಾಗಿ ನಾನು ಒಂದು ಮಾತು ಹೇಳೋದಕ್ಕೆ ಕೇಳ್ರಿ. ಭೂಲೋಕದಲ್ಲಿ ದೇವರು ಜೊತೆ ಜೋಡಂತ ಮಾಡಿದ್ದಾನೆ. ಮಾಡ್ಯಾನ? ಮಾಡಿಲ್ಲ? ದೇವ್ರನ್ನ ನಂಬಲಾರದವರು ಪ್ರೀತಿ ಮಾಡಿದರೆ ಅವರು ದೇಹವನ್ನ ಹಾಳು ಮಾಡ್ಕೊಂತಾರೆ. ಅರ್ಥ ಆಯ್ತಾ? ದೇವ್ರನ್ನ ನಂಬಿದ ಮಕ್ಕಳು ಇಷ್ಟಪಟ್ರಪ್ಪ, ಮದುವೆ ಮಾಡ್ಕೋಬೇಕಂತ ಇಷ್ಟಪಟ್ರಪ್ಪ, ಇಷ್ಟಂದ್ರೆ ಪ್ರೀತಿ ಮಾಡಿದ್ರಪ್ಪ ಅಂದ್ರೆ ಅವರು ದೇಹವನ್ನ ಹಾಳು ಮಾಡಿಕೊಳ್ಳೋದಲ್ಲ. ಅಂದ್ರೆ ಲೋಕಸ್ಥರಿಗೂ ದೇವರ ಮಕ್ಕಳಿಗಿರ್ತಕ್ಕಂಥ ವ್ಯತ್ಯಾಸ ಅದು ಹೆಂಗಂತ ನೀವು ಅನ್ಬೋದು. ಏಸೇಪು ಮಾವ 7 ವರ್ಷ ತುಡಿಸಿಕೊಂಡ, ಅಲ್ಲೇ ಬಗಲಾಗಿದ್ದ. ಆದರೆ ಯಾಕೋಬು ಏನ್ ಮಾಡ್ಲಿಲ್ರಿ? ಯಾಕೋಬ್ ಏನ್ ಮಾಡ್ಲಿಲ್ಲ? ಅಲ್ಲೇ ಬಗಲಾಗ ಮಾವನ ಮಗಳಿದ್ಲು. ಮಾವನ ಮಗಳನ್ನ ಇಷ್ಟಪಟ್ಟಿದ್ದ, ಪ್ರೀತಿ ಮಾಡಿದ, ಆದ್ರ ಪಾಪ ಮಾಡ್ಲಿಲ್ಲ. ಅರ್ಥ ಆಯ್ತಪ್ಪ? ಪ್ರೀತಿ ಮಾಡಿದ, ಪಾಪ ಮಾಡ್ಲಿಲ್ಲ. ಕೆಲವರು ಪ್ರೀತಿ ಅಂದ್ಗಳ ಪಾಪ ತಕ್ಕ ಹೋಗ್ತಾರ. ಅಂದ್ರೆ ಅವ್ರಿಗೇನ ಪ್ರೀತಿ ಎಂಬುದು ಪಾಪ ಎಂಬುದು ಗೊತ್ತಾಗೈತೆ ಹೊರತು ಪ್ರೀತಿ ಎಂಬುದು ನೀತಿಗೆಟ್ಟದ್ದಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಏನ್ರಿ? ಅದು ಒಳ್ಳೆಯದು. ಅದು ದೇವರಿಂದ ಬಂದಿರುವಂಥದ್ದು. ಪಾಪ ಅಲ್ಲ, ದೇವರಿಂದ ಬಂದಿದ್ದ, ಸೈತಾನ್ನಿಂದ ಬಂದಿದ್ದ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಪಾಪ ಮಾಡಿ ಪ್ರೀತಿ ಮಾಡಿ ಪಾಪ ಮಾಡಿದವರಲ್ಲ, ಪ್ರೀತಿ ಮಾಡೋರಲ್ಲ ಅದೇ ಲೆಕ್ಕಕ್ಕೆ ಹೇಳ್ಕೊಂಡ್ಬಿಡ್ತಾರ. ಯಾಕೆ? ಅವ್ರ ತಲೆಗೆ ಅದೇ ಇರುತ್ತೆ, ಅದೇ ಚಸ್ಮ ಹಾಕ್ಕೊಂಡಿರ್ತಾರೆ ಅವರು. ಅರ್ಥ ಮಾಡಿಕೆ ಪ್ರಿಯವಾದವ್ರೆ, ಒಬ್ಬರ ಬಗ್ಗೆ ಒಬ್ಬರು ಯಾವತ್ತಿಗೆ ನಾವೇನಾಗಬೇಕು? ಪ್ರೀತಿ ಉಳ್ಳವರಾಗಿರ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೀವು ಅಕ್ಕ ತಂಗಿರ ಪ್ರೀತಿಯಿಂದ ಇದ್ನಪ್ಪ ಅಂದ್ರೆ ಅಕ್ಕ ಚಲೋ ಸೀರೆ ಕೊಡಿಸ್ತಾರೆ. ಅಕ್ಕಗೆ ಏನನ್ನ ದುಃಖಾಗಿಬಿಟ್ರೆ ಕಣ್ಣೀರಿಟ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾರೆ. ಅದೇ ಅಕ್ಕನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಊರ ಮಂದಿಗೆಲ್ಲ ಬರುತ್ತೆ, ಇದಕ್ಕೆ ಬರಲ್ಲ ಕೂಡಿ ಏನು ಒತ್ಕೊಂಡು. ಹೌದಲ್ರಿ? ಪ್ರೀತಿ ಅಂದ್ರೆ ಅರ್ಥ ಏನ್ರಿ? ಇಷ್ಟಪಡುವಂಥದ್ದು. ಹಲ್ಲೆಲೂಯ. ಪ್ರೀತಿ ಅಂದ್ರೆ ಅರ್ಥ ಏನ್ರಿ? ಪ್ರೀತಿಯು ನೀತಿಗೆಟ್ಟು ನಡೆಯುವುದಿಲ್ಲ ಅಂತ, ಪ್ರೀತಿಯು ಒಪ್ಪಿಕೊಳ್ಳುವುದಿಲ್ಲ ಅಂತ, ಪ್ರೀತಿಯು ಡಂಬವಾಗಿ ವರ್ತನೆ ಮಾಡೋದಿಲ್ಲ ಅಂತ, ಪ್ರೀತಿ ಇದ್ರೆ ಪಾಪ ಮಾಡೋದಿಲ್ಲ ಅಂತ. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಅಂತ ಪ್ರೀತಿ, ಅದು ಪ್ರೀತಿ ರೀ. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ಅದ್ಭುತವಾಗಿ ದೇವ್ರು ನಿಮ್ಮ ಸಂಗಡ ಮಾತಾಡಿದ್ದಾನೆ. ಏನ್ ಗೊತ್ತಾ? ಏನ್ರಿ? ಹಲ್ಲೆಲೂಯ. ತೀರ್ಪು ಮಾಡಬಾರದು ಇನ್ನೊಬ್ಬರಿಗೆ. ನಿನ್ನ ಬಾಯಿಯಿಂದ ಏನ್ ನೀನ್ ದೇವ್ರ ಮಗ ಆದ ಮೇಲೆ ಒಂದೊಂದ್ಸಲ ನೀನು ಕೆಟ್ಟದಂದ್ರೂ ಕೂಡ ಕೆಟ್ಟದಾಗಿ ಬಿಡುತ್ತೆ, ನೀನು ಒಳ್ಳೇದಂದ್ರೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ನಿಂದು ಒಳ್ಳೇದೇ ಬರಬೇಕು. ದೇವ್ರ ಮಗಳಾದವರು
ದಯಮಾಡಿ ಕೆಟ್ಟದ ಆಡಬಾರ್ದು ಮಾತುಗಳು ಪ್ರೇಸಲಾಡ್. ಆಮೇಲೆ ಇನ್ನೊಂದೇನು ಗೊತ್ತಾ ಪ್ರಿಯವಾದರೆ, ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಬಾರ್ದು ಒಂದು. ಆಮೇಲೆ ದೇವರಲ್ಲಿ ನಂಬಿಕೆ ಇಡಬೇಕು, ದೇವರನ್ನೇ ಹತ್ತುಕೊಂಡಿರ್ಬೇಕು. ಆಮೇಲೆ ದೇವರೇನು ಮಾಡ್ತಾನೆ, ನಿನ್ನ ಇಷ್ಟಾರ್ಥವೆಲ್ಲ ನೆರವೇರಿಸ್ತಾನಂತ. ಅವ್ರು ಯಾವುದು ಫೇಲ್ ಆಗಲ್ಲ. ಪ್ರೇಸಲ್ಲ. ಮುಂದೆ ಆಗ ಯೆಹೋವನಲ್ಲಿ ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದ ಇರು. ಯಾರು ಗಟ್ಟಿ ಚವಳಿ, ಆತನೇ ಚಿಂತೆ ಮಾಡಬೇಡ. ಯಾರಿಗೆ ವಹಿಸ್ಬೇಕು? ಯೆಹೋವನಿಗೆ. ನಿನ್ನ ಸೃಷ್ಟಿ ಮಾಡಿದ್ರೆ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಯಾವ್ದು? ನಿನ್ನ ಭೂಯಾತ್ರೆ ಚಿಂತೆ ಎಲ್ಲ. ಅದೆಲ್ಲ ಬಿಟ್ಟು ದೋಸ್ತಿಗೆ ಹೇಳಿದೆ, ಮೆಸೇಜ್ ಮಾಡಿದೆ, ಮಾತಾಡ್ಕೊಂತ ಕುಂತ್ಕೊಂಡೆ, ಉಪಯೋಗ ಇಲ್ಲ. ದೋಸ್ತ ಏನು ಮಾಡ್ತಾನೆ, ನಿನ್ನೆ ಹ್ಞೂ ಅಂತ ಕೇಳ್ದೆ, ಅಲ್ಲಿ ಹೋಗಿ ಏನೆಲ್ಲ ಹುಡುಕ್ತ ಸುಮ್ಮನೆ ಆ ಮತ್ತೆ ಅಲ್ಲ, ಭಕ್ತಿ ಇಲ್ಲ. ಯಾಕೆ? ನಿಂದೆಲ್ಲ ಬರೀ ನಿನ್ನ ಗುಂಗೆಲ್ಲ ಅದು ಹೇಳ್ಬಿಟ್ಟಿರ್ತಿ, ಅದೇ ಮಾಡ್ತಾನೆ. ಆದ್ರೆ ನೀನೇ ದೇವ್ರ ಹತ್ರ ವಿಷಯ ಹೇಳ್ಕೊಂಡು ಪ್ರಾರ್ಥನೆಯಲ್ಲಿ ಇದ್ನಪ್ಪ ಅಂದ್ರೆ, ಆ ಸ್ನೇಹಿತನಿಗೆ ಪ್ರಾರ್ಥನೆ ಮಾಡೋ ವಿಷಯ ಕಲಿಸಿದ್ರೆ ಆ ಸ್ನೇಹಿತ ಅಂತಾನ, ನನ್ನ ಸ್ನೇಹಿತ ಪ್ರಾರ್ಥನಾ ವೀರ ಅಂತ. ಪ್ರಿಸುಲಾಡ್ ಅಲ್ಲಿಲ್ಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಭೂಯಾತ್ರೆ ಚಿಂತೆ ಯಾರಿಗೆ ಒಪ್ಪಿಸ್ಬೇಕಮ್ಮ? ಹಿರಣ್ಣಗ. ಯಾರಿಗೆ? ಅಲ್ಲಿಲ್ಲಯ್ಯ. ಯಾರಿಗಮ್ಮ? ಹನುಮಂತಮ್ಮ ಬಸವರಾಜಿಗ. ಯಾರಿಗೆ ಒಪ್ಸ್ಬೇಕು? ಮುದಕ್ಕೆ ಮಕ್ಕಳಿಗೆ. ನಿಂಗಮ್ಮ ಲಂಕೆಪ್ಗೆ ಒಪ್ಸ್ಬೇಕ? ಅಲ್ಲೆಲ್ಲಯ್ಯ ವಸಂತಮ್ಮ ಮಕ್ಕಳಿಗೆ ಒಪ್ಸ್ಬೇಕ? ಯಾರಿಗೆ? ದೇವರಿಗೆ ಒಪ್ಸ್ಬೇಕು. ಪ್ರೇಸಲ್ಲ. ಅಂದ್ರೆ ಇವತ್ತು ದೇವರು ಒಂದದ್ದು ತೀರ್ಪು ಮಾಡಬೇಡ್ರಿ. ಮೊದಲನೇದ್ದು, ಎರಡನೇದ್ದು ನಂಬಿಕೆಯಿಂದಿರ್ರಿ, ಮೂರನೇದ್ದು ನಿಮ್ಮ ಚಿಂತೆ ಎಲ್ಲ ದೇವ್ರ ಮುಂದಾಗ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ ಹಲ್ಲೆಲೂಯಾ.